So hi students, ಈ ಒಂದು ವಿಡಿಯೋದಲ್ಲಿ ನಾನು ಪ್ರಾಕ್ಟೀಸ್ 26 ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ 26 ನ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಡೆಮಾನ್ಸ್ಟ್ರೇಷನ್ ಇದೆ, ನೀವೇನು ಜಸ್ಟ್ ಬರ್ಕೊಳ್ಳೋದೇನು ಇರೋದಿಲ್ಲ. ಸಿಂಪಲ್ ಆಗಿ ಆ ಒಂದು ರೂಲ್ ಫ್ರಮ್ ಆಲ್ಫಾ ಏನಿದೆ ವೆಬ್ಸೈಟ್ ಅನ್ನು ಓಪನ್ ಮಾಡಿ, ಆ ವೆಬ್ಸೈಟ್ ಅಲ್ಲಿ ನೀವು ಲಿಮಿಟ್ಸ್ ಯಾವ್ಯಾವ ರೀತಿ ಫಂಕ್ಷನ್ಸ್ ಹಾಕಿದ್ರೆ ಏನೇನು ಆನ್ಸರ್ ಬರುತ್ತೆ ಅಂತ ಹೇಳಿ, ಮತ್ತೆ ಅದಕ್ಕೆ ಯಾವ್ಯಾವ ರೀತಿಯ ಒಂದು ಡಯಾಗ್ರಾಮ್ಸ್ ಬರುತ್ತೆ, ಸೊ ಅವೆಲ್ಲದನ್ನು ಕೂಡ ಜಸ್ಟ್ ನೋಡಬಹುದು, ಅದನ್ನೇನು ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಸಿಂಪಲ್ ಇದೆ ಎಕ್ಸ್ಪೆರಿಮೆಂಟ್, ಜಾಸ್ತಿ ಏನಿಲ್ಲ. ಸೊ ಹಾಗಾಗಿ ಆದಷ್ಟು 2 to 3 ಮಿನಿಟ್ಸ್ ಅಲ್ಲಿ ನೀವು ಈ ಎಕ್ಸ್ಪೆರಿಮೆಂಟ್ ಅನ್ನು ಮುಗಿಸಬಹುದು. ಸಿಸ್ಟಮೇ ಬೇಕು ಅಂತ ಇಲ್ಲ, ಮೊಬೈಲ್ ಅಲ್ಲಿ ಕೂಡ ಮಾಡಬಹುದು. ಸೊ ಪ್ರಾಕ್ಟೀಸ್ ನಂಬರ್ 26 ಏನು ಅಂತ ನೋಡೋದಾದ್ರೆ, ಇವ್ಯಾಲ್ಯೂಯೇಷನ್ ಆಫ್ ಲಿಮಿಟ್ಸ್ ಆಫ್ ಸ್ಟ್ಯಾಂಡರ್ಡ್ ಟೈಪ್ ಇನ್ ವೂಲ್ ಫ್ರಮ್ ಆಲ್ಫಾ. ವೂಲ್ ಫ್ರಮ್ ಆಲ್ಫಾ ಏನಿದೆಯಲ್ಲ, ದಟ್ ಇಸ್ ಒನ್ ವೆಬ್ಸೈಟ್. ಸೊ ಅದು ಆಲ್ಮೋಸ್ಟ್ ಯಾವುದೇ ಒಂದು ಮ್ಯಾಥಮೆಟಿಕಲ್ ಇರ್ಬೋದು, ಬೇರೆ ಬೇರೆ ಇಂಜಿನಿಯರಿಂಗ್ ರಿಲೇಟೆಡ್ ಏನೇ ಒಂದು ಪ್ರಾಬ್ಲಮ್ಗಳನ್ನ ಆನ್ಸರ್ಗಳನ್ನ ಡೈರೆಕ್ಟ್ ಆಗಿ ಚೆಕ್ ಮಾಡಲಿಕ್ಕೆ, ಮತ್ತೆ ಅವುಗಳನ್ನ ವಿಜುವಲೈಸ್ ಮಾಡಲಿಕ್ಕೆ ಯಾವ ರೀತಿ ಬರುತ್ತೆ ಅಂತ ನೋಡ್ಲಿಕ್ಕೆ ನಾವು ಈ ಒಂದು ವೂಲ್ ಫ್ರಮ್ ಆಲ್ಫಾ ಒಂದು ವೆಬ್ಸೈಟ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಆ ಒಂದು ವೂಲ್ ಫ್ರಮ್ ಆಲ್ಫಾವನ್ನು ಯೂಸ್ ಮಾಡಿಕೊಂಡು ನಮ್ಮ ಒಂದು 5th ಚಾಪ್ಟರ್ ಲಿಮಿಟ್ಸ್ ಏನಿದೆ, ಲಿಮಿಟ್ಸ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಅದರಲ್ಲಿ ಹಾಕಿ ಅದರಲ್ಲಿ ಯಾವ ರೀತಿ ಆನ್ಸರ್ ಬರುತ್ತೆ ಮತ್ತೆ ಅದಕ್ಕೆ ಡಯಾಗ್ರಾಮ್ ಏನ್ ಬರುತ್ತೆ ಅಂತ ಹೇಳಿ ನೋಡ್ತೀವಿ. ಜಸ್ಟ್ ಇಟ್ ಇಸ್ ಎ ಡೆಮಾನ್ಸ್ಟ್ರೇಷನ್, ಇದಕ್ಕೆ ಯಾವುದೇ ಒಂದು ಪ್ರಾಕ್ಟೀಸ್ ಟೆಸ್ಟ್ ಕೂಡ ಇರೋದಿಲ್ಲ ಅಂಡ್ ಇದಕ್ಕೆ ಅಬ್ಸರ್ವೇಷನ್ಸ್ ಕೂಡ ಏನೂ ಇರೋದಿಲ್ಲ, ಸಿಂಪಲ್ ಆಗಿ ಮಾಡೋದಷ್ಟೇ ಇರುತ್ತೆ. ಓಕೆ, ಸೊ ನಾವೀಗ ಏನ್ ಮಾಡ್ತೀವಿ, ಎಕ್ಸೆಲ್ ಗೆ ಹೋಗಿ ಡೈರೆಕ್ಟ್ಲಿ ವಿ ವಿಲ್ ಓಪನ್ ವೂಲ್ ಫ್ರಮ್ ಆಲ್ಫಾ ಅಂತ ಹೇಳಿ ಟೈಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅಲ್ಲಿ ವೆಬ್ಸೈಟ್ ಲಿಂಕ್ ಕೊಡುತ್ತೆ. ಸೊ ಇದ್ರಲ್ಲಿ ನೋಡಿ ಮ್ಯಾಥಮೆಟಿಕ್ಸ್, ಇಂಟೆಗ್ರಲ್, ಕ್ಯಾಲ್ಕುಲಸ್, ಫಿಸಿಕ್ಸ್, ಆಲ್ಜಿಬ್ರಾ ಎಲ್ಲವುದು ಕೂಡ ಇದೆ. ಎಲ್ಲ ಒಂದು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಏನೇನಿದೆ ಎಲ್ಲ ಒಂದು ಥಿಂಗ್ಸ್ ಗಳನ್ನ ನೀವು ಇದರಲ್ಲಿ ಮಾಡಬಹುದು. ಸೊ ನಾನು ಇಲ್ಲಿ ವೂಲ್ ಫ್ರಮ್ ಆಲ್ಫಾ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಇದೆ ನೋಡಿ. ನೋಟಿಸ್ ಮೆಜರ್ಸ್, ಇಂಜಿನಿಯರಿಂಗ್, ಗ್ರಾಫಿಕ್ಸ್, ಕ್ಯಾಲ್ಕುಲಸ್, ಎಂಟರ್ಟೈನ್ಮೆಂಟ್, ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್. ಓಕೆ, ಸ್ಟ್ಯಾಟಿಸ್ಟಿಕ್ಸ್, ಎಲ್ಲ ಟಾಪಿಕ್ಸ್ ಗಳು ಇದೆ. ನಾನು ಮಾಡ್ಲಿಕ್ಕೆ ಹೋಗ್ತಾ ಇರೋದು ಲಿಮಿಟ್ಸ್ ಮೇಲೆ. ಸೊ ಇಲ್ಲಿ ಸರ್ಚ್ ಅಲ್ಲಿ ನಾನು ಲಿಮಿಟ್ಸ್ ಅಂತ ಹೇಳಿ ನಾನು ಕ್ಲಿಕ್ ಮಾಡ್ತೀನಿ. ಸೊ ಲಿಮಿಟ್ಸ್ ಕ್ಯಾಲ್ಕುಲೇಟರ್, ಲಿಮಿಟ್ಸ್ ಬಂತು. ಓಕೆ, ಸೊ ಈಗ ಲಿಮಿಟ್ಸ್ ಅಲ್ಲಿ ನೀವು ನೋಡ್ತೀರಾ ನೋಡಿ ಇಲ್ಲಿ. ಸೊ ಇಲ್ಲಿ ಫಂಕ್ಷನ್, ಇಲ್ಲೇನು ಫಂಕ್ಷನ್ ಆಫ್ ಫೈಂಡ್ ಲಿಮಿಟ್, ನಾವು ಯಾವ ಫಂಕ್ಷನ್ಗೆ ಲಿಮಿಟ್ ಫೈಂಡ್ ಔಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಆ ಫಂಕ್ಷನ್ ನ ಇಲ್ಲಿ ಟೈಪ್ ಮಾಡಬೇಕು. ಆ ಒಂದು ಲಿಮಿಟ್ ವ್ಯಾಲ್ಯೂ ಎಕ್ಸ್ಟೆನ್ಸ್ ಟು 0, ಎಕ್ಸ್ಟೆನ್ಸ್ ಟು 1, ಎಕ್ಸ್ಟೆನ್ಸ್ ಟು 2 ಏನಿರುತ್ತಲ್ಲ, ಆ ಒಂದು ಲಿಮಿಟ್ಸ್ ವ್ಯಾಲ್ಯೂಗಳನ್ನ ನಾವು ಇಲ್ಲಿ ಹಾಕ್ಬಿಟ್ಟು ಕಂಪ್ಯೂಟ್ ಅಂತ ಕೊಟ್ರೆ ಇಲ್ಲಿ ಅದರ ಆನ್ಸರ್ ಬರುತ್ತೆ. ಅದಾದ್ಮೇಲೆ ಅದರ ಗ್ರಾಫ್ ಯಾವ ತರ ಇದೆ ಅಂತ ಹೇಳಿ ಇಲ್ಲಿ ತೋರಿಸುತ್ತೆ ನೋಡಿ. ಎಕ್ಸ್ಟೆನ್ಸ್ ಟು ವ್ಯಾಲ್ಯೂಸ್ ಗಳು ಇದ್ದಾಗ ಯಾವ ರೀತಿ ಬರುತ್ತೆ, ಯಾವ ರೀತಿ ಚೇಂಜಸ್ ಆಗುತ್ತೆ, ಎಲ್ಲ ವ್ಯಾಲ್ಯೂಗಳನ್ನ ನಾವಿಲ್ಲಿ ನೋಡ್ಕೊಳ್ಬಹುದು. ಈಗ ಫಸ್ಟ್ ಆಲ್ರೆಡಿ ಒಂದು ಇದೆ, ಸೊ ನೀವು ಟ್ರೈ ಮಾಡಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ಫಸ್ಟ್ ಗೆ ನಾವೇನ್ ಮಾಡಬೇಕು, sin x by x ಫೈಂಡ್ ಔಟ್ ಮಾಡಬೇಕು, sin ಆಫ್ x. ಸೊ ಈಗ ಇಲ್ಲಿ ನಾನು sin x ನ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ sin x by x ನ ನೀವು ಹಾಕಿ ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು 0 ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಆಲ್ರೆಡಿ ಅಲ್ಲಿ ಇದೆ, ಸ್ಟಿಲ್ ಐ ವಿಲ್ ಗೋ ಟು ಫೈಂಡ್ ಒನ್ಸ್ ಅಗೇನ್ sin ಆಫ್ x ಡಿವೈಡೆಡ್ ಬೈ x ಅಂತ ಹೇಳಿ ನೀವು ಟೈಪ್ ಮಾಡ್ಕೊಳ್ಬೇಕಾಗತ್ತೆ. sin ಆಫ್ x ಡಿವೈಡೆಡ್ ಬೈ x ಅಂಡ್ ಲಿಮಿಟ್ ವ್ಯಾಲ್ಯೂ ಆಸ್ ಎಕ್ಸ್ಟೆನ್ಸ್ ಟು 0 ಹಾಕಿ ಕಂಪ್ಯೂಟ್ ಅಂತ ಕೊಟ್ರೆ ನೋಡಿ ಅದರ ಒಂದು ವ್ಯಾಲ್ಯೂನ ಇಲ್ಲಿ ಬರುತ್ತೆ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 sin x by x equal to 1. ಆಲ್ರೆಡಿ ಅದು ಥಿಯರಿನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದು ಗ್ರಾಫ್ ಈ ರೀತಿ ಬರುತ್ತೆ, ಆಸ್ x ಅಪ್ರೋಚಿಂಗ್ 0 sin x by x ವ್ಯಾಲ್ಯೂ ಅಪ್ರೋಚಿಂಗ್ ಟು 1 ಅಂತ ಹೇಳಿ. ಪ್ರಾಕ್ಟೀಸ್ ನಂಬರ್ 25 ಅಲ್ಲಿ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಕೂಡ ತೋರಿಸಿದೀವಿ. ಸೊ x ವ್ಯಾಲ್ಯೂ 0 ಹತ್ತತ್ರ ಬಂದ ಹಾಗೆ sin x by x ವ್ಯಾಲ್ಯೂ 1 ಹತ್ತತ್ರ ಬರುತ್ತೆ ಅಂತ ಹೇಳಿ. ಸೇಮ್ ಥಿಂಗ್ ಇಟ್ ಇಸ್ ಶೋಯಿಂಗ್ ದ ಗ್ರಾಫ್. ಸೇಮ್ ಪ್ರಾಬ್ಲಮ್ ಅನ್ನ ವಿ ವಿಲ್ ಟ್ರೈ ಇಟ್ ಫಾರ್ tan ಆಫ್ x by x. ಸೊ ನಿಮ್ಗೂ ಅದು ಕೂಡ ಫಾರ್ಮುಲಾ ಇದೆ, tan x by x ಫಾರ್ಮುಲಾ ಆನ್ಸರ್ ಇಸ್ 1 ಅಂತ ಹೇಳಿ ನಿಮಗೆ ಮಾಡಿಸಿದ್ದಾರೆ. ಸೊ tan ಆಫ್ x ಡಿವೈಡೆಡ್ ಬೈ x ಆಸ್ ಲಿಮಿಟ್ ಟೆನ್ಸ್ ಟು 0 ಕಂಪ್ಯೂಟ್ ಅಂತ ಕೊಟ್ರೆ ನೋಡಿ ಅಗೇನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 tan ಆಫ್ x by x ವ್ಯಾಲ್ಯೂ ಅದು ಕೂಡ 1 ಇದೆ ನೋಡಿ. ಇಮೇಜ್ ಈ ತರ ಬಂದಿದೆ. ಸೊ tan ಆಫ್ x by x ವ್ಯಾಲ್ಯೂ x ವ್ಯಾಲ್ಯೂ 0 ಹತ್ತತ್ರ ಬಂದ ಹಾಗೆ tan x ವ್ಯಾಲ್ಯೂ 1 ಹತ್ತತ್ರ ಬರ್ತಾ ಹೋಗುತ್ತೆ ಅಂತ ಹೇಳಿ ನೋಡಿ. ಈ ರೀತಿ ಈ ತರ ಕೆಳಗಡೆ ಬರ್ತಾ ಹೋದ್ರೆ ಆಲ್ಮೋಸ್ಟ್ 1 ವ್ಯಾಲ್ಯೂ ಅದು 1 ಹತ್ರ ಬರ್ತಾ ಹೋಗುತ್ತೆ. ಸೊ ಇದು tan x by x ಗ್ರಾಫ್ ಇರುತ್ತೆ, ಆಯ್ತಲ್ಲ. ಸೊ ಈ ರೀತಿ ನೀವು ಆ ಗ್ರಾಫ್ ಗಳನ್ನ ವಿಜುವಲೈಸ್ ಮಾಡಬಹುದು, ಯಾವ ರೀತಿ ಫಂಕ್ಷನ್ಸ್ ಗಳನ್ನ ಚೇಂಜಸ್ ಮಾಡಿದಾಗ ಯಾವ ರೀತಿ ಆ ವ್ಯಾಲ್ಯೂಸ್ ಗಳು ವೇರಿಯೇಷನ್ಸ್ ಆಗುತ್ತೆ ಅಂತ ಹೇಳಿ ನೀವು ನೋಡಬಹುದು. ಅದೇ ರೀತಿಯಲ್ಲಿ ನೀವು ಬೇರೆ ಯಾವ್ದಾದ್ರು ಫಂಕ್ಷನ್ಸ್ ಗಳು ಲಿಮಿಟ್ ಆಫ್ ಎಕ್ಸ್ಟೆನ್ಸ್ ಟು 0 ಯಾವ್ದಾದ್ರು ಒಂದು ಪ್ರಾಬ್ಲಮ್ಸ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, x ಪವರ್ 3. ಓಕೆ, ಸೊ x ಕ್ಯೂಬ್ x ಹಾಕಿ x ಪವರ್ 3 ಮೈನಸ್ 8 ನಿಮಗೆ ಫಂಕ್ಷನ್ಸ್ ಗಳ ಪ್ರಾಬ್ಲಮ್ಸ್ ಗಳೆಲ್ಲ ಮಾಡ್ಸಿರ್ತಾರೆ. x ಪವರ್ 8 ದೆನ್ ಡಿವೈಡೆಡ್ ಬೈ x ಮೈನಸ್ 3, x ಮೈನಸ್ 2 ಈ ಒಂದು ಪ್ರಾಬ್ಲಮ್ ಅನ್ನು ಹಾಕೊಂತೀವಿ ಅಂತ ಅನ್ಕೊಳ್ಳಿ. x ಮೈನಸ್ 2 ಹಾಕಿ ದೆನ್ ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು 2 ತಗೊಳ್ತೀನಿ ನಾನು. ಎಕ್ಸ್ಟೆನ್ಸ್ ಟು 2 ತಗೊಂಡು ಕಂಪ್ಯೂಟರ್ ಮಾಡಿದ್ರೆ ನೋಡಿ ನಿಮಗೆ
ಪ್ರಾಬ್ಲಮ್ ಈ ರೀತಿ ಬರುತ್ತೆ. ಲಿಮಿಟ್ x ಟೆನ್ಸ್ ಟು 2 x³ - 8 by x - 2 ಗೆ ಆನ್ಸರ್ ಎಷ್ಟು ಬರುತ್ತೆ? 12 ಬರುತ್ತೆ. ನಿಮಗೆ ಕ್ಲಾಸಲ್ಲಿ ಎಲ್ಲದನ್ನು ಕೂಡ ಮಾಡಿಸಿರ್ತಾರೆ. ಸೇಮ್ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಇಲ್ಲಿ ಹಾಕಬಹುದು. ಕರೆಕ್ಟ್ ಆಗಿ ಹಾಕಬೇಕಾದ್ರೆ ಬ್ರಾಕೆಟ್ ಗಳನ್ನ ಸ್ವಲ್ಪ ಕರೆಕ್ಟ್ ಆಗಿ ಯೂಸ್ ಮಾಡೋದು ಕಲೀರಿ. ಇಲ್ಲಿ ಆ ಫಂಕ್ಷನ್ ಸೇಮ್ ಫಂಕ್ಷನ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಗಳಲ್ಲಿ ಫಾರ್ಮುಲಾ ಹಾಕಬೇಕಾದ್ರೆ ಬ್ರಾಕೆಟ್ ಸ್ವಲ್ಪ ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಲಿಮಿಟ್ ವ್ಯಾಲ್ಯೂ ಹಾಕಿ ಕಂಪ್ಯೂಟ್ ಅಂತ ಕೊಟ್ರೆ ನೋಡಿ ಫಂಕ್ಷನ್ ಈ ರೀತಿ ಬರುತ್ತೆ, ಆನ್ಸರ್ 12 ಬರುತ್ತೆ. ದೆನ್ ಇಲ್ಲಿ ಆ ಒಂದು ಗ್ರಾಫ್ ಈ ರೀತಿ ಬರುತ್ತೆ, ಆಯ್ತಲ್ಲ. ಸೊ ಇದನ್ನ ಆರಾಮಾಗಿ ವಿಜುವಲೈಸ್ ಮಾಡಬಹುದು. ಯಾವ ಫಂಕ್ಷನ್ಸ್ ಬೇಕಾದ್ರೂ ಹಾಕಿ ನಾವಿಲ್ಲಿ ವಿಜುವಲೈಸ್ ಮಾಡಬಹುದು. ಸಿಮಿಲರ್ಲಿ ಯು ಕ್ಯಾನ್ ಪುಟ್ x⁴ by 16 ಹಾಕಿ ನಾವು ಕಂಪ್ಯೂಟ್ ಮಾಡಿದ್ವಿ ಅಂತ ಅಂದ್ರೆ ದೇರ್ ಯು ಕ್ಯಾನ್ ಸಿ x⁴ by -16 by x - 2 ಅಂದ್ರೆ 32 ಬರುತ್ತೆ. ನೋಡಿ ಗ್ರಾಫ್ ನೋಡಿ ಯಾವ ತರ ಚೇಂಜಸ್ ಆಯ್ತು, ಈ ತರ ಚೇಂಜಸ್ ಆಗುತ್ತೆ. ಸಿಮಿಲರ್ಲಿ ಈ ವ್ಯಾಲ್ಯೂ ಬದಲು ಇಫ್ ಐ ಕ್ಯಾನ್ ಪುಟ್ x⁴ ಪ್ಲಸ್ ಹಾಕೊಳ್ತೀನಿ ನಾನು ಇಲ್ಲಿ. ಓಕೆ, ಸೊ ಇಲ್ಲೂ ಕೂಡ ಪ್ಲಸ್ ಹಾಕೊಳ್ತೀನಿ. ದೆನ್ ಆನ್ಸರ್ ವ್ಯಾಲ್ಯೂದಲ್ಲಿ ಮೈನಸ್ ಹಾಕೊಳ್ತೀನಿ. ದೆನ್ ಇಫ್ ಯು ಕಂಪ್ಯೂಟ್ ಹಿಯರ್ ಲಿಮಿಟ್ x⁴ ಪ್ಲಸ್ 16 ಡಿವೈಡ್ ಬೈ x + 2 ಇತ್ತು ಅಂದ್ರೆ ಲಿಮಿಟ್ x ಟೆನ್ಸ್ ಟು -2 ಇದ್ರೆ ನೋಡಿ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಈ ರೀತಿ ಬಂದಾಗ ಆನ್ಸರ್ ನೋಡಿ ಏನ್ ತೋರಿಸ್ತಾ ಇದೆ, ಇಟ್ ಈಸ್ ಶೋಯಿಂಗ್ -∞ ತೋರಿಸ್ತಾ ಇದೆ ಅಥವಾ +∞ ತೋರಿಸುತ್ತೆ. ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಏನೋ ಮಿಸ್ಟೇಕ್ಸ್ ಇದೆ ಅಂತ ಹೇಳಿ ಸೊ ತೋರಿಸ್ತಾ ಇದೆ ಅದು. ಸೊ ಈ ರೀತಿ ನೀವು ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬಹುದು, ಆಯ್ತಲ್ಲ. ಸೊ ನೀವು ಯಾವ ಪ್ರಾಬ್ಲಮ್ ಬೇಕಾದ್ರೂ ಹಾಕಿ ತೊಂದರೆ ಇಲ್ಲ, ಅದಕ್ಕೆ ತಕ್ಕನಾಗಿ ಅದು ಆನ್ಸರ್ ಗಳನ್ನ ತೋರಿಸ್ತಾ ಹೋಗುತ್ತೆ. ಸಿಮಿಲರ್ಲಿ ವಿ ಹ್ಯಾವ್ ಅನದರ್ ಫಾರ್ಮುಲಾ ದಟ್ ಇಸ್ e⁻x -1 ಈ ಒಂದು ಫಾರ್ಮುಲಾ e⁻x -1 ಡಿವೈಡೆಡ್ ಬೈ x. ಈ ಒಂದು ಕೂಡ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಡಿವೈಡೆಡ್ ಬೈ x ಅಂತ ಬರಿ. ಲಿಮಿಟ್ x ಟೆನ್ಸ್ ಟು 0 ಮಾಡಿದ್ರೆ ದೆನ್ ವಿ ಗೆಟ್ ದ ಆನ್ಸರ್ ಇಸ್ ಲಿಮಿಟ್ x ಟೆನ್ಸ್ ಟು 0 e⁻x -1 by x = 1 ಇದ್ರೆ ಆಗ ಅದರ ವ್ಯಾಲ್ಯೂ 1 ಬರುತ್ತೆ. ಇದನ್ನು ಕೂಡ ನಿಮಗೆ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಅಲ್ಲಿ ತೋರಿಸಿದ್ದಾರೆ. ಸೊ ಈ ಟೈಪ್ ಅಲ್ಲಿ ಗ್ರಾಫ್ ಬರುತ್ತೆ ಅಂತ ಹೇಳಿ ನೀವು ನೋಡಿಕೊಂಡು ಅದನ್ನ ವಿಜುವಲೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಈ ರೀತಿ ನಿಮ್ಮ ಲಿಮಿಟ್ಸ್ ಅಲ್ಲಿ ಯಾವುದೇ ಫಂಕ್ಷನ್ಸ್ ಗಳಿರಲಿ ಏನೇ ಇರಲಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ದೆನ್ ಯು ಕ್ಯಾನ್ ಸಿಂಪ್ಲಿಫೈ. ಯಾವ್ದಾದ್ರು ಪ್ರಾಬ್ಲಮ್ ಇರಬಹುದು. ಇವನ್ ನಿಮ್ಮಲ್ಲಿ ಇರ್ತಕ್ಕಂತಹದ್ದು 4-5 ಮೆಥಡ್ಗಳಿದೆ, 3 ಮೆಥಡ್ಗಳಿದೆ. ಓಕೆನಾ, ಫ್ಯಾಕ್ಟರೈಸೇಷನ್ ಮೆಥಡ್, ರ್ಯಾಷನಲೈಸೇಷನ್ ಮೆಥಡ್, ಅದಾದ್ಮೇಲೆ x ಟೆನ್ಸ್ ಟು ಇನ್ಫಿನಿಟಿ f(x) by g(x) ಫಾರ್ಮ್ಯಾಟ್ ಇರಬಹುದು ಅಥವಾ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಇರಬಹುದು. ಯಾವ್ದನ್ನಾದ್ರೂ ಆಗಲಿ ತೊಂದರೆ ಇಲ್ಲ. ಎಲ್ಲಾ ಪ್ರಾಬ್ಲಮ್ ಗಳನ್ನ ಇಲ್ಲಿ ಕರೆಕ್ಟ್ ಆಗಿ ಆ ಬ್ರಾಕೆಟ್ ಗಳನ್ನ ಯೂಸ್ ಮಾಡಿ ಫಂಕ್ಷನ್ಸ್ ಗಳನ್ನ ಡಿಫೈನ್ ಮಾಡ್ಕೊಳ್ಳಿ. ಆಮೇಲೆ ಲಿಮಿಟ್ ವ್ಯಾಲ್ಯೂನ ಕರೆಕ್ಟ್ ಆಗಿ ಡಿಫೈನ್ ಮಾಡಿ ಕಂಪ್ಯೂಟ್ ಕೊಟ್ರೆ ಇಲ್ಲಿ ಆನ್ಸರ್ ಬರುತ್ತೆ, ಇಲ್ಲಿ ಗ್ರಾಫ್ ಬರುತ್ತೆ. ಸೊ ಅದನ್ನ ನೋಡಿ ವಿಜುವಲೈಸ್ ಮಾಡ್ಕೋಬಹುದು ಅಷ್ಟೇ. ಇದನ್ನೇನು ಎಲ್ಲೂ ಬರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಎಕ್ಸ್ಪೆರಿಮೆಂಟ್ ಮುಗಿಯುತ್ತೆ. ಇದರ ಜೊತೆಗೆ ನಿಮ್ಮ ಆಲ್ 26 ಎಕ್ಸ್ಪೆರಿಮೆಂಟ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.